ಹಾಯ್! ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಅಲ್ವಾ, ನಾನು ಲ್ಯಾಪ್‌ಟಾಪ್ ಮರ್ತ್ಬಿಟ್ಟಿದ್ದೆ ನಮ್ಮ ಅಕ್ಕನ ಫ್ರೆಂಡ್ ಸ್ಟುಡಿಯೋದಲ್ಲಿ ಅಂತ ಹೇಳಿ. ಹಾಗೆ ನಮ್ಮಪ್ಪ ಅಲ್ಲಿಂದ ಬರ್ತಾ ಅಂದ್ರೆ ಲ್ಯಾಪ್‌ಟಾಪ್‌ನ ತಗೊಂಡು ವಾಪಸ್ ಮನೆಗೆ ಬರ್ತಾ ಸ್ವಲ್ಪ ಹಬ್ಬಕ್ಕೆ ಶಾಪಿಂಗ್ ಮಾಡ್ತಾ ಇದ್ವಿ. ಯಾವ ಹಬ್ಬ ಅಂತ ಕೇಳ್ತಿದ್ದೀರಾ? ದಸರಾ ಹಬ್ಬ ನಡೀತಿದೆ ಅಲ್ವಾ? ಸೊ ನಮ್ಮನೇಲಿ ದೇವಿ ಕೂರಿಸ್ತೀವಿ. ದೇವಿ ಕೂರ್ಸೋದಷ್ಟೇ ಅಲ್ಲ, ದೇವಿ ಕೂರ್ಸೋದ್ರ ಜೊತೆಗೆ ನಮ್ಮಪ್ಪ ಪುರಾಣ ಓದ್ತಾರೆ. ಅಂದ್ರೆ ಪಾರಾಯಣ ಮಾಡ್ತಾರೆ ಅಂತ ಹೇಳ್ತಾರೆ ನಮ್ಮೂರ್ ಕಡೆ. ಏನಂತಂದ್ರೆ ಶ್ರೀದೇವಿ ಮಹಾತ್ಮೆ ಅಂತ ಹೇಳಿ ಒಂದ್ ಪುಸ್ತಕ ಇದೆ. ಆ ಪುಸ್ತಕದಲ್ಲಿ ದೇವಿ ಅವತಾರಗಳ ಕಥೆಗಳಿದಾವೆ. ಅಂದ್ರೆ 18 ಅಧ್ಯಾಯಗಳಿದಾವೆ. ಅದನ್ನ ಕಂಪ್ಲೀಟ್ ಆಗಿ ಓದ್ಬೇಕು ಅಂಡ್ ಒಂದೊಂದ್ ಸಂಧಿಗೂ ಒಂದೊಂದು ನೈವೇದ್ಯನ ಮಾಡ್ಬೇಕು. ಅದಾದ್ಮೇಲೆ ಮಹಾಮಂಗಳಾರತಿ ಆದ್ಮೇಲೆ ಊಟ ಮಾಡಿ ಅಲ್ಲಿಗೆ ನಮ್ ಹಬ್ಬ ಮುಗಿಯತ್ತೆ. ಹಾಗೆ ನಾನು ನಮ್ಮಪ್ಪ ಬಂದಿದ್ದು ಯಡಿಯೂರ್ ಕಾಂಪ್ಲೆಕ್ಸ್. ಅಂದ್ರೆ ಇಲ್ಲಿ ಕೂಡ ನಂಗೆ ಸ್ಟೋರ್ಸ್ ಇದಾವೆ ಅಂತ ಗೊತ್ತಿರ್ಲಿಲ್ಲ. ಫಸ್ಟ್ ಟೈಮ್ ಬಂದಿದ್ದೆ. ನಾವು ಹುಡುಕೊಂಡ್ ಬಂದಿದ್ದು ಬಾಳೆಕಂದನ್ನ. ಆದ್ರೆ ಇಲ್ಲಿ ಸಿಗ್ಲಿಲ್ಲ. ಹಾಗಾಗಿ ಅಲ್ಲಿಂದ ನಾವ್ ಗಾಂಧಿ ಬಜಾರ್ ಹೋದ್ವಿ. ನಮ್ಮಮ್ಮ ಯಾವಾಗ್ಲೂ ಹಾಗೇನೆ ಹಬ್ಬಕ್ಕೂ ಮುಂಚೆನೆ ನಮ್ಮಪ್ಪನ ಹತ್ರ ಒಂದೊಂದೇ ತರ್ಸ್ಕೊಳ್ತಾ ಇರ್ತಾರೆ. ಹಬ್ಬದ ಟೆನ್ಷನ್ ಹಾಗೆ ಅಲ್ವಾ, ಒಂದಲ್ಲ ಒಂದ್ ಮರಿತಾನೆ ಇರ್ತಾರೆ. ಹಬ್ಬದ ಟೈಮಲ್ಲಿ ಗಾಂಧಿ ಬಜಾರ್ ಅಂತೂ ಸಿಕ್ಕಾಪಟ್ಟೆ ರಶ್ ಇತ್ತು. ಯೂಶಲಿ ಆಲ್ ಲೈಕ್ 365 ಡೇಸ್ ಕೂಡ ಇಲ್ಲಿ ಜನ ಇದ್ದೇ ಇರ್ತಾರೆ. ಇವತ್ತಂತೂ ಸಿಕ್ಕಾಪಟ್ಟೆ ಜನ ಇದ್ರು. ಹಾಗೆ ಇಲ್ಲಿ ಒಂದ್ ಹಸು ಬರ್ತಿತ್ತು ಅಲ್ವಾ, ಎಲ್ಲಾ ತರಕಾರಿ ಮತ್ತೆ ಹಣ್ಣು ಇದ್ರ ಕಡೆ ಎಲ್ಲ ತಿನ್ನೋದಕ್ ಹೋಗ್ತಾ ಇತ್ತು. ಎಲ್ಲಾ ಅಂಗಡಿಯವರು ಕೋಲ್ ಇಟ್ಕೊಂಡು ಓಡಿಸ್ತಾ ಇದ್ರು. ನಂಗೆ ತುಂಬಾ ಬೇಜಾರಾಯ್ತು ಅದನ್ನೆಲ್ಲ ನೋಡಿ. ಊರ್ ಕಡೆ ಎಲ್ಲ ಎಷ್ಟು ಗೌರವ ಕೊಟ್ಟು ಅದಕ್ಕೆಲ್ಲ ಚೆನ್ನಾಗ್ ಸಾಕ್ತಿವಿ. ಆದ್ರೆ ಇಲ್ಲಿ ಎಲ್ಲ ಪ್ಲಾಸ್ಟಿಕ್ ಅದು ಇದೆಲ್ಲ ತಿನ್ಕೊಂಡಿರ್ತವೆ. ಅಲ್ಲಿಂದ ಮುಂದೆ ಹೋಗಿ ಹಬ್ಬಕ್ಕೆ ಏನೇನ್ ಬೇಕೋ ಎಲ್ಲಾ ತಗೊಂಡ್ವಿ. ಅಂದ್ರೆ ಬಾಳೆ ಎಲೆ, ಬಾಳೆಕಂದು, ವಿಳೆದೆಲೆ ಎಲ್ಲ ತಗೊಂಡು ಮನೆ ಕಡೆಗ್ ಹೊರಟ್ವಿ. ಹಾಗೆ ನಮ್ಮ ಊರಲ್ಲಿ ಈ ಹಬ್ಬನ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ. ನಾನು ಹಳೆ ವಿಡಿಯೋದಲ್ಲಿ ಅಂದ್ರೆ ನನ್ನ ಹಿರಿಯರ ಪೂಜೆ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ. ನಮ್ ಕೆರೆ ಹತ್ರ ಒಂದ್ ಬನ್ನಿ ಮರ ಇದೆ. ಅಲ್ಲಿಗೆ ನಮ್ ಗ್ರಾಮ ದೇವತೆ ಆದಂತ ಕರಿಯಮ್ಮ ದೇವಿ ಮತ್ತೆ ಆಂಜನೇಯ ದೇವ್ರನ್ನ ಕರ್ಕೊಂಡು ಹೋಗ್ತಾರೆ ಮೆರವಣಿಗೆ ಪಲ್ಲಕ್ಕಿನಲ್ಲಿ. ಅಲ್ಲಿ ಹೋಗಿ ಅಂಬು ಹೊಡಿತಾರೆ ಅಂತ ಹೇಳಿ. ಹಾಗೆ ಎಲ್ಲಾರ್ ಮನೇಲೂ ಕೂಡ ನಮ್ಮ ಮನೇಲಿ ಮಾಡೋ ತರಾನೇ ದೇವಿನ ಕೂರ್ಸಿ, ಸೀರೆ ಉಡ್ಸಿ, ಪುರಾಣ ಓದಿ ಹಬ್ಬ ಅಂದ್ರೆ ಕರಿಗಡುಬು ಮಾಡ್ಕೊಂಡು ಊಟ ಮಾಡಿ ಹಬ್ಬ ಮುಗಿಸ್ಕೊಳ್ತೀವಿ. ಈ ತರ ಲೈಕ್ ಕಾಮನ್ ನಮ್ಮೂರ್ ಕಡೆ ಎಲ್ಲ ಮಾಡೋದು. ಅದಕ್ಕೆ ನಾನು ಮತ್ತೆ ನಮ್ಮ ಅಕ್ಕ ನಮ್ಮ ಅಜ್ಜಿ ಹತ್ರ ಕೇಳ್ತಾ ಇದ್ವಿ, ನಾವೆಲ್ಲ ಹೆಂಗೆ ದೇವಿ ಕೂರ್ಸೋದನ್ನ ಸ್ಟಾರ್ಟ್ ಮಾಡ್ಕೊಂಡ್ವಿ ಅಂತ ಹೇಳಿ. ಅದಕ್ಕೆ ನಮ್ಮ ಅಜ್ಜಿ ಹೇಳ್ತಾ ಇದ್ರು ಹೆಂಗ್ ಸ್ಟಾರ್ಟ್ ಮಾಡ್ಕೊಂಡ್ವಿ ಅಂತ. ಅಂಡ್ ಅವಾಗ ಎಲ್ಲ ಎಷ್ಟು ರೇಟ್ ಇತ್ತು ಅಂತಾನು ಹೇಳ್ತಾ ಇದ್ರು. ಹಾಗೆ ನಾನು ವರ್ಕ್ ಮಾಡ್ತಾ ಮಾಡ್ತಾ ಮಾತಾಡ್ಕೊಂಡ್ ಕೂತಿದ್ವಿ. ತಾತಂದಲ್ಲ ತಾತ ಬರ ಪುರಾಣ ಬುಕ್ ಕೇಳೋದೊಂದೇ ಹಂಗಾಗಿತ್ತು. ನಾನು ಬಂದು ಈಗ ಅಲ್ಲೇ ಅಪ್ಪಯ್ಯರ ಮನೆಗೂ ಬುಕ್ ಕೇಳ್ತಿದ್ರು, ಅವರು ಕುಂಡ್ರಸರು ಇಲ್ಲಿ ಬುಕ್ ಕೇಳ್ತಿದ್ರು. ದೇವಿಪುರ ನಾನು ಹುಟ್ಟಿಕ್ಕಿಲ್ಗೋಯ್ತು. ಅದಕ್ಕೆ ಮಾಮ ನಾವ್ಯಾಕೆ ಮಾಡಬಾರ್ದು ಅಂತ ನನ್ನ ಹತ್ರ ಬರೀ ನೀವು ಬುಕ್ ಕೇಳ್ತಿರಲ್ಲ, ನಾವ್ಯಾಕೆ ಕುಂಡ್ರಿಸ್ಬಾರ್ದು, ಫೋಟೋ ಇಲ್ಲಪ್ಪ ಅಂದೆ. ಅವಾಗ ಗುರುಸಿದ್ದನ್ ಸಾಯ್ತಲ್ಲ ಮೊನ್ನೆ ದುರ್ಗಕ್ಕೆ ಹೋಗಿದ್ದ. ಅದೇನೆ SLC ಓದ್ತಿದ್ನು, 8ನೇ ಕ್ಲಾಸ್ ಏನಮ್ಮ, 8ನೇ ಕ್ಲಾಸು ಮರ್ತಿದ್ದೆ. 8ನೇ ಕ್ಲಾಸ್ ಮರಡಿಯಲ್ಲಿಗೆ ಹೋಗೋನು. ಯಾಕೆ ದುರ್ಗಕ್ಕೆ ಹೋಗಿದ್ನ, ಗುರುಸಿದ್ದನ್ ಸಿಕ್ಕೈತಿ. ನಮ್ಮನೆ ಬಲ್ ಬರೋದೇ ಎಲೆ ಕೊಯ್ಸಕ್ಕೆ ರೂಢಿ ಇತ್ತು ಅವನಿಗೆ. ಸಣ್ಣನದಾಗ ಮಾತಾಡ್ಸೋದು ರೂಢಿ ಇತ್ತಲ್ಲ ಎಲ್ಲನ. ಅದಕ್ಕೆ ಫೋಟೋ ತಗೊಂಬನ ಅಂತ ಹೋಗಿದ್ದ. ಅಯ್ಯಪ್ಪನು ಫೋಟೋ ಸ್ಟುಡಿಯೋಕ್ಕೆ ಹೋಗಿದ್ದಾನೆ, ಇವನು ಹೋಗಿದ್ದಾನೆ. ಅದಕ್ಕೆ ಯಾಕೆ ತಿಪ್ಪೇಶಿ ಹಿಂಗ್ ಬಂದಿದೆ, ಸುಮ್ಮನೆ ಇದ್ನಂತೆ. ದೇವಿ ಫೋಟೋ ತಗಂತೆ, ಫೋಟೋ ನೋಡ್ತದ, ದೇವಿ ಫೋಟೋ ತಗಂತೆ ಅಂತ ಸಣ್ಣ ಹಿಡ್ಕೊಂಡಂತೆ. ಸಣ್ಣದ್ ತಗಂತೆ, ದೊಡ್ಡದು ತಗ ಅಂತ ಹೇಳಿ ಅಯ್ಯಪ್ಪ 50 ರೂಪಾಯಿಗೆ ಫೋಟೋ ಕೊಡ್ಸಿತ್ತು. 50 ರೂಪಾಯಿ? ಅದು ಎಷ್ಟು ದೊಡ್ಡದಿದೆ ಅಲ್ಲ, 50 ರೂಪಾಯಿಗೆ ಫೋಟೋ ಕೊಡ್ಸಿತ್ತು. ತಗೊಂಡೋಗು ಅಂತ ಕೊಡಿಸಿತ್ತ ಅಯ್ಯಪ್ಪ. ಅವಾಗ ಬಂದು ಗುರುಸಿದ್ದಣ್ಣಯ್ಯ ಬಂದಿತ್ತು, ನಾನು ಹೋಗಿದ್ದೆ, ಸಣ್ಣ ಹಿಡ್ಕೊಂಡಿದ್ದೆ. ಅವಣ್ಣ ಇದೊಂದು ತಗ ಅಂತ ಕೊಡಿಸ್ತು ಅಂತ ಹೇಳ್ದೆ. ಅವಾಗಿನ ಕೆಲವು 50 ರೂಪಾಯಿ ಸೀರೆ ಊರಕ್ಕೆ ಬಂದಿದ್ದು. 200 ರೂಪಾಯಿ ಕೊಟ್ಟು 4 ಸೀರೆ ತಗೊಂಡಿದ್ದೆ. 50 ರೂಪಾಯಿ ಒಂದು ಕಾಟನ್ ಸೀರೆ ತರ ಎಂತವ ಕಾಟನ್ ಸೀರೆ 200 ರೂಪಾಯಿ ಕೊಟ್ಟು 4 ತಗೊಂಡಿದ್ದೆ. 50 ರೂಪಾಯಿ ಸೀರೆ ಉಳಿಸಿದ್ದೆ. ಅವು ಹೊಸ್ತ ತಂದಾಗ ಹೆಂಗೆ ತಗೊಂಡು ಇಟ್ಕೊಂಡಿದ್ನಲ್ಲ, ಅವಾಗಿನ ಕೆಲವು ಸ್ಟಾರ್ಟ್ ಮಾಡಿದ್ವಿ. 8ನೇ ಕ್ಲಾಸ್ ನಿಮ್ಮ ಮಾಮ ನೋಡಮ್ಮ ಮರಡಿಯಲ್ಲಿಗೆ ಹೋಗ್ತಿದ್ದ. ನಿಮ್ಮಮ್ಮ ಏನು ಎಷ್ಟನೇ ಕ್ಲಾಸ್ಗೆ ಹೋಗಲ್ಲ, ಏನು ಸಂಡೆಕೆರ್ಗೆ ಹೋಗಲ್ಲ, ಎಲ್ಲಿಗೆ ಹೋಗಲ್ಲ ಗೊತ್ತಿಲ್ಲ, ಮರ್ತೇನೆ. ಅವಾಗಿನ ಕೆಲವು ಸ್ಟಾರ್ಟ್ ಮಾಡಿದ್ದ. ಫೋಟೋ ತಂದು ಕೆಲವು ಕುಂಡ್ರಿಸಿದ್ವಿ. ಅವಾಗಿನ ಕೆಲವು ಒಂದು ವರ್ಷ, ಫಸ್ಟ್ನೇ ವರ್ಷ 50 ರೂಪಾಯಿ ಸೀರೆ. ಅಲ್ಲಿ ಇನ್ನೊಂದು ಸತಿಗೆ ಹಿಂಗೆ 100 ರೂಪಾಯಿ ಸೀರೆ. ಅವಾಗ ಕಮ್ಮಿ ರೇಟ್ ಸೀರೆ ಎಂತವ 300 ರೂಪಾಯಿ ಕೊಟ್ಟು ಗ್ರೀನ್ ಸೀರೆ ಆಯಿಲ್ ಸೀರೆ, ಕಾಟನ್ ಸೀರೆ ಆಯಿಲ್. ಮೊದಲು ಜಾನ ಅಂಗಡಿ ಅಂತ ಒಂದಿತ್ತು, ನಿಮ್ಮ ಅಮ್ಮಗೂ ಗೊತ್ತು, ಇವ್ರ ಅಮ್ಮಗೂ ಗೊತ್ತು. ಅವ ಅಂಗಡಿ ತರ್ತಿದ್ದೆ. 300 ರೂಪಾಯಿ ಎಷ್ಟು ಚೆನ್ನಾಗಿರೋ ಅಂದ್ರೆ ಅಷ್ಟು ಚೆನ್ನಾಗಿರೋವು.
ಅವಾಗಲೇ ನಾನು 200 ರೂಪಾಯಿ ಕೊಟ್ಟು 4 ಸೀರೆ ತಗೊಂಡಿದ್ದೆ. 50 ರೂಪಾಯಿಗೊಂದು ಊರಕ್ಕೆ ಬಂದು ಬರೀ ಊರಕ್ಕೆ ಬಂದ ತಗೊಂಡಿದ್ದೆ ಮನೆ ಹತ್ರನ. ಅವಾಗ ಉಳಿಸಿದ್ದೆ. ಅಲ್ಲಿ ಇನ್ನೊಂದು ದಿನ ಅಲ್ಲಿ 100 ರೂಪಾಯಿ, ಅಲ್ಲಿ ಇನ್ನೊಂದು ಸರಿ ಅಲ್ಲಿ 300 ರೂಪಾಯಿ, ಇನ್ನೊಂದು ವರ್ಷ ಅಲ್ಲಿ ಹಿಂಗೆ 500 ರೂಪಾಯಿ ಸೀರೆನೇ ಉಳಿಸಿಲ್ಲ ನಾನು ಬಹಳ ದಿವಸಕ್ಕೆ. ಅವಾಗ 300 ರೂಪಾಯಿ ಕೊಟ್ಟರೆ ಕನ್ವರ್ಸ್ ಸೀರೆ ಏನ್ ಚೆನ್ನಾಗಿರುವಂತೆ ನಾವು ಉಟ್ಕೊಂಬಂತವು. ನಮ್ಮ ಅಮ್ಮಯ್ಯರು ಉಟ್ಕೊಂತಿರ್ಲಿಲ್ಲ ಇನ್ನು ಅವಾಗ. ಯಾವಾಗ ನಿಮ್ಮ ಅಮ್ಮಯ್ಯರು ಉಟ್ಕೊಂಬದ್ ಯಾವಾಗ ಅಂದ್ರೆ SLC ಮೇಲ್ಪಟ್ಟು ಸೀರೆ ತಂದಿದ್ದು ನಾನು ಅವ್ರಿಗೆ. ಅವಾಗ ಬರ್ತಾ ಬರ್ತಾನೆ ರಾಜಕ್ಕೊಂದು, ನಿಮ್ಮಮ್ಮಗೊಂದು, ಇವ್ರಮ್ಮಗೊಂದು, ನನಗೊಂದು 4 ಸೀರೆ ತರ್ತಿದ್ದೆ. ಅವಾಗಲೂ ಅಷ್ಟೇ. ನಮ್ಮಪ್ಪರು ನನಗೆ ವರ್ಷ ಕೊಟ್ಟಿಲ್ಲ ನನ್ನ ಮದುವೆ ಆದ ಕೆಲವು. ಅವಾಗಿನ ಕಾಲ ಹಂಗೆ, ಈಗಿನ ಕಾಲ ಹಿಂಗೆ ಹೇಳ್ತನಲ್ಲ. ಅವಾಗ ಇತ್ತೀಚೆಗೆ ಬಂದಾಗ ನಿಮ್ಮ ಅಮ್ಮರ ಸೀರೆ ಉಟ್ಕೊಂಬಂಗಾದಾಗ 4 ಸೀರೆ ತರ್ತಿದ್ದೆ. ಅದು ನಿಮ್ಮಮ್ಮಗೊಂದು, ಅವ್ರಮ್ಮಗೊಂದು, ರಾಜಕ್ಕಗೊಂದು, ನನಗೊಂದು ಅಷ್ಟೇ. ಗಣೇಶ ಹಬ್ಬದ ಟವಲ್ಲು, ಆಮೇಲೆ ಹಿರಿಯರ ಹಬ್ಬದಾಗ 2 ಪಂಚೆ, 2 ಟವಲ್ಲು ನಾವು ಮಾಡೋಣ ಅಂತ ಹಿಡಿದ್ರು. ನಿಮ್ಮಮ್ಮನ ಕೊಟ್ಟಗೆ ಶಂಭುಲಿಂಗ ಪೂಜೆ ಮಾಡಿಸಿದ್ನಿ, ಆಮೇಲೆ ವೈಭವ ಲಕ್ಷ್ಮಿ ಪೂಜೆ ಮಾಡಿಸಿದ್ನಿ. ಒಂದಲ್ಲಮ್ಮ ನಮ್ಮಮ್ಮ. ಅಲ್ಲ ಅಜ್ಜಿ, ಲಕ್ಷ್ಮಿ ಹಬ್ಬ ಯಾರು ಮಾಡಿಸಿದ್ದು? ಇತ್ತೀಚೆಗೆ ಮಾಡಿದ್ವಿ. ಅಮ್ಮ ಮಾಡೋಣ ಕಡಮ್ಮ ಅಂತೇಳಿ. ನಿಮ್ಮಮ್ಮಂದೇನು ಮದುವೆ ಆಗಿತ್ತ ಆಗಿರ್ಲಿಲ್ಲ ನಮ್ಮ ಅವಾಗಿನ ಕೆಲವು ಮಾಡಕ್ ಹೊಂದ್ಕೊಂಡ್ವಿ. ಅದನ್ನು ಈ ವರ್ಷ ದಸರಾ ಹಬ್ಬ 4 ಸೀರೆ ತಂದ್ರೆ ಲಕ್ಷ್ಮಿ ಹಬ್ಬ ಬಂದು ಅವ್ರ ಅಮ್ಮಗೆ ನಾನ್ ಮನೇಲಿ ಕೂರಿಸ್ತೀನಲ್ಲ ಹಂಗೆ ತಮ್ಗೆ ಸೀರೆ ಉಡ್ಸಿ. ಆಂಟಿ ಕೇಳಲ್ಲಿ ಅಮ್ಮನ್ ಮಾಡಿ ಕೇಳಲ್ಲಿ. ನಾನು ಅಮ್ಮ ಹೋಗಿ ಸೀರೆ ತರ್ತಿದ್ದೆ. ಅವಾಗ್ಲೂ 300 ರೂಪಾಯಿ. ಕೇಳು ಎಷ್ಟು ಚೆನ್ನಾಗಿರೋ ಲಕ್ಷ್ಮಿ ಹಬ್ಬ ಒಳ್ಳೆ ಸೀರೆ ಬರೋದು. ಲಕ್ಷ್ಮಿ ಹಬ್ಬ ಅಮ್ಮ ಸ್ಟಾರ್ಟ್ ಮಾಡಿದ್ಲು, ಅಮ್ಮ ಮಾಡೋಣ ಅಂತ. ದಸರಾ ಮಾಮ, ಲಕ್ಷ್ಮಿ ಹಬ್ಬ ನಮ್ಮ ಮಾಮ, ದಸರಾ ಹಬ್ಬ ನಮ್ಮಮ್ಮ, ಲಕ್ಷ್ಮಿ ಮಾಡಿದ್ವಿ. ಮಂಜಿದ್ರೆ ಆಗೋದು ಮನೆಯಾಗಿರೋದಲ್ಲ. ರಾಮ ನಮ್ಮಮ್ಮ ಯಾತ್ಯಾದ್ ಬಚ್ಚಿಕಿದೀನ ನಿಂದು ನಿಧಿ ಕೂಡ ಕವಿ ಕೊಟ್ಟಿದ್ದೇನ್ರಿ ಇದು ನಿಮಗೆ. ಅಪ್ಪ ಕೊಳ್ಳಾಗ ಹಾಕಿರ್ತೇನೆ ನೋಡ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.